ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.
ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಚಿನ್ಮಯಿ. ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಇಂದು ನಾವೆಲ್ಲರೂ ಹೊಸದಾಗಿ ನಿರ್ಮಿಸಿರುವ ನಮ್ಮ ನೃತ್ಯ ಶಾಲೆಯ ಉದ್ಘಾಟನೆ ಸಮಾರಂಭಕ್ಕೆ ಸೇರಿದ್ದೇವೆ. ಈ ಶುಭ ದಿನವನ್ನು ನಿಮ್ಮೆಲ್ಲರೊಂದಿಗೆ ಆಚರಿಸಲು ನಮಗೆ ಬಹಳ ಸಂತೋಷವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಾಗಿರುವ ಮುಖ್ಯ ಅತಿಥಿಗಳನ್ನು, ಪೋಷಕರನ್ನು, ನನ್ನ ಸಹಪಾಠಿಗಳನ್ನು ಮತ್ತು ಪ್ರೇಕ್ಷಕರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. Morning everyone. My name is Mokshita. On behalf of our students and my guru, it is a great honor and pleasure to welcome the respected dignitaries, beloved parents and my dear audience to the inaugural ceremony of our newly constructed dance school. We feel privileged to have such an esteemed guest for the day. Thank you, and once again a warm welcome to everyone. Thank you. ವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರು ದೀಪ ಹಚ್ಚುವ ಮೂಲಕ ಚಾಲನೆಯನ್ನು ನೀಡಲಿದ್ದಾರೆ. ಮೇ ದ ಲೈಟ್ ಆಫ್ ಲ್ಯಾಂಪ್ ಗೈಡ್ ಅಸ್ ಆಲ್ ಟುವರ್ಡ್ಸ್ ವಿಸ್ಡಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ವಿ ವುಡ್ ನೌ ಲೈಕ್ ಟು invite onto the stage to our chief guest to kindly lit the lamp. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಡೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ ಎರೆದೇವು ಒಳನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಇದೀಗ ನಾಡಗೀತೆಯ ಪ್ರಸ್ತುತಿ ಇರುತ್ತದೆ. ದಯಮಾಡಿ ಎಲ್ಲರೂ ಎದ್ದು ನಿಂತುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ.
It is a great honor to welcome our chief guest, Srimati Kamakshi ma'am, Srimati Chaitra J ma'am, Shri Ganesh B.V. Prabhu sir. Thank you. Nritya Guru Vidushi Srimati is an accomplished dancer. She is the founder and director of Nritya Degula School of Dance at Indian Heritage Academy and Mahila Samaj. She conducts regular classes at Kormangla, Domlur, HSR Layout, Cambridge Layout, Sarjapur and Basavanapura. She was trained in the classical art of Bharatanatyam from her tender age. Under the able guidance of Nritya Guru Srimati Leelavati, Nritya Guru Srimati Bhanumati, Nritya Guru Jyoti Pattabhiram. Srimati Kamakshi founded Nritya Degula School of Dance 25 years ago and trained numerous students in Bharatanatyam and its Gyanans. Students at the dance school are trained to excel in the Karnataka State Boards and Akhila Bharatiya Gandharva Mahavidya Mandala examination in Bharatanatyam. Nritya Degula School of Dance also conduct Nritya Sanjay, an annual gathering that celebrates dance and provides that students with an opportunity to showcase their skills. In 2008, Nritya Guru Srimati Kamakshi was honored with prestigious Natya Ratna award by Padma Shri Sangha. In 2022, Nritya Guru Srimati Kamakshi was honored with prestigious Natya Ratna award by Padma Shri Sangha. In 2022, she was honored with Nritya Kala Sharade award by Natya Degula's Public Charitable Trust. She has also received appreciation for her dance choreography from the former governor of Karnataka. Srimati Kamakshi has choreographed dance for several celebrations of the art such as Mysore Dasra, Rajotsava Festival, Tanjavuru Dance Festival and numerous other aided functions. She has also conducted a workshop in Bharatanatyam at the Shruti School of Music and Dance in Dubai. Srimati Kamakshi and her student have secured their place in the Guinness Book of Record by taking part in the largest Bharatanatyam dance show held in Chidambaram. In 2023, Srimati Kamakshi has been awarded with International Dance Excellence Award for her excellence and contribution to Bharatanatyam by the Chirantana Academy of Performing Arts, Thailand. Srimati Kamakshi's method of teaching is well acclaimed. Her work has been cited in numerous articles. Srimati Kamakshi continues to be an inspiration and nurtures the passion for dance in the heart of her students. We welcome you and we are happy to have you as our guest, ma'am. Thank you. Ganesh B.V. Prabhu, founder and director of Hindustan Mukta Cashew Processing, Bannerghatta, Bangalore. The man of inspiration and role model for today's generation. Mr. Ganesh Prabhu lost his parents in his teenage, but instead of losing hopes about future, he kept his grief within himself and brought his ideas and goals to action and gave life to his dreams. He has created successful chapters in the cashew processing industry and has been standing as an inspiration to young generation and many startups in the field of cashew processing. Hindustan Mukta Cashew Processing has found its firm place in Indian food processing industry. HMCP stands the fourth biggest center in the cashew processing and packaging in India. HMCP takes the pride in taking the majority of the cashew processing market in its arms. In 2001, Mr. Ganesh Prabhu was working in a private biscuit company as a computer operator. In 4 years, the Britannia company acquired it and fired all the employees from their job. But now, HMCP is the largest cashew vendor to Britannia. Along with Britannia, have more Amul, KMF, Unibic,
ITC are few of the examples to which HMCP is a leading cashew vendor. Not only the food industry, but Mr. Ganesh Prabhu is kind enough to give back to the society and runs a charity foundation which aims in helping the needy in the education, scholarship and health sector. He has been awarded by Kannada Prabha and Asian Suvarna Channel with India Bahrain Business International Business Award in 2023 in Bahrain. He is not only a businessman but also a movie producer. He has produced a patriotic art movie called Signal Man 1971 last year and was appreciated by the audience and jury in the Asian Film Festival. This movie also bagged Best Feature Film in the Bogora International Film Festival in Bangladesh. We wish you many more success in all your endeavors, sir, and we are very happy to have you as a guest. Karnataka's youngest civil judges. Srimati Chaitra's achievement follows a success in Karnataka civil judge exam, securing the 7th rank in Karnataka. Currently, she is serving her first post as civil judge and judiciary magistrate first class at her hospital. By clearing a judiciary exam in the year 2022 at her 25 years of age. Srimati Chaitra, BA, LLB, graduate from JSS Law College, Mysore, constantly demonstrated academic excellence throughout her year educational journey. Srimati Chaitra's grandparents and parents are advocates too, and she being a third generation advocate in her family. She is the first one to clear the judicial service exam with state level ranking. Apart from her academic career and professional achievements, Srimati Chaitra is also a trained Bharatanatyam dancer and a yoga trained person who has won silver medal at state level yoga competition in the 2009. Your achievement at such a young age has been a source of inspiration to many of us, ma'am. You have showed us that youth is not only a time of life, rosy cheeks, red lips, but it is a matter of will and quality of imagination. Along with Srimati Chaitra, we have her husband, Mr. Nagendra, manager, senior at corporate company. We were with us. Thank you once again for joining us today. ಭರತನಾಟ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿದ್ದೇವೆ. ಮೊದಲನೆಯ ನೃತ್ಯ ಪುಷ್ಪಾಂಜಲಿ. ಪುಷ್ಪಾಂಜಲಿ ಒಂದು ಪ್ರದರ್ಶನದಲ್ಲಿರುವ ಮೊದಲ ನೃತ್ಯ. ಇದು ನೃತ್ಯದ ಅಧಿಪತಿ ನಟರಾಜ, ಗುರು, ಸಂಗೀತಗಾರರು ಮತ್ತು ಪ್ರೇಕ್ಷಕರಿಗೆ ವಂದನೆಯನ್ನು ಸಲ್ಲಿಸುವ ಒಂದು ಕ್ರಮ. ನರ್ತಕಿಯರು ಕೈಯಲ್ಲಿ ಪುಷ್ಪಪುಟ, ಹಸ್ತದಲ್ಲಿ ಹೂವನ್ನು ಹಿಡಿದು ರಂಗವನ್ನು ಪ್ರವೇಶ ಮಾಡಬೇಕು. Pushpanjali is a Sanskrit word that means offering of flowers. It is gesture of respect and reverence that is performed in dance form. It is to eliminate all the obstacles and seek blessings so that the whole dance program goes well. Followed by offerings to Lord Nataraja, the dancer does the namaskaram and pays their gratitude to the Guru, orchestra, dance scholars and audience. Pushpanjali is now performing Gambhira Natai Aditala. ಪುಷ್ಪಾಂಜಲಿಯನ್ನು ನರ್ತನವನ್ನು ಮಾಡುವವರು ವರ್ಷಾ, ಶ್ರೀರಕ್ಷಾ, ಸಾನ್ವಿತ, ಭಾನ್ವಿತ, ಧೃತಿ, ಲಿಖಿತ ಮತ್ತು ಶಿವಾನಿ. ಥ್ಯಾಂಕ್ ಯು.
ತಾಂ ತರಿಗಿಡ ತಗತ್ತರಿತ ಜಂ ತಗತ್ತರಿತ ಜಂ ತಗತ್ತರಿತ ಜಂ ತಗಜೊಡುತ್ತಾಂ ತಗತ್ತರಿತ ಜಂ ತಗತ್ತರಿತ ಜಂ ತಗತ್ತರಿತ ಜಂ ತಗಜೊಡುತ್ತಾಂ ತತ್ತರಿಗಿಡ ನಿತ್ತರಿಗಿಡ ತೊಂತರಿಗಿಡ ನಂತರಿಗಿಡ ಧೀಂ 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 ತದ್ದೀಂ ತತ್ತಜೋ ತತ್ತಣ್ಣಂ ತತ್ತರಿ ತತ್ತರಿಗಿಡ ನಿತ್ತರಿಗಿಡ ತೊಂತರಿಗಿಡ ನಂತರಿಗಿಡ ಧೀಂ 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 ತದ್ದೀಂ ತತ್ತಜೋ ತತ್ತಣ್ಣಂ ತತ್ತರಿ ತರಿ ತಗಜುಳು ತಗತಾಂ ತರಿ ತಗಜುಳು ತಗತಾಂ ತರಿ ತಗಜುಳುತ್ತಾಂ ತರಿ ತಗಜುಳುತ್ತಾಂ ಜೊಳ್ಳು ತಗತಾಂ ಜೊಳು ತಗತಾಂ ತತ್ತಿತ್ತಳಾಂಗು ತಗಜಂ ದಿತ್ತಳಾಂಗು ತಗಜಂ ತಳಾಂಗು ತಗಜಂ ತಗು ತರಿಗಿಡ ತಗತಾಂ ಭರತನಾಟ್ಯ ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ರೂಪವಾಗಿ ನರ್ತಿಸುವ ಮೊದಲ ನೃತ್ಯವನ್ನು ಅಲರಿಪ್ಪು ಎಂದು ಕರೆಯುತ್ತಾರೆ. ಮನಮೈಗಳು ಹರಡಿ ನರ್ತಕಿ ತನ್ನ ಮುಂದಿನ ಕಾರ್ಯಕ್ರಮಕ್ಕೆ ಸಜ್ಜಾಗಲು ಈ ಅಲರಿಪ್ಪು ಉಪಯುಕ್ತವಾಗುತ್ತದೆ. ದೇವರಿಗೆ, ಗುರುಗಳಿಗೆ, ಸಭೆಗೆ ವಂದಿಸುವ ಅಂಜಲಿ ಹಸ್ತದ ವಿನ್ಯಾಸದಿಂದ ತೊಡಗಿ ಸಮ, ಅರಮಂಡಿ, ಪೂರ್ಣಮಂಡಿ ಸ್ಥಾನಗಳ ಬಳಸಿ ಕತ್ತು, ಕಣ್ಣು, ಕೈ ಕಾಲುಗಳ ಸರಳ ನಿರೂಪಣೆಯಿಂದ 3 ಕಾಲದ ಲಯವನ್ನು ಅವಲಂಬಿಸಿ ನರ್ತಿಸಲ್ಪಡುತ್ತದೆ. Alaripu is a nritya item which is invocatory. Main object of Alaripu is to bring the auspiciousness to the performance. Main object of Alaripu is to bring the auspiciousness to the performance. Alaripu is not expressive but it is figurative. We now have Alaripu of Trishya Jati Ekatala performed by Kritika, Raksha, Janavi, Shamita. Hey,
तदै तं दितं सै 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 तदै सा हत झम करिता झम करी तक तरी तै तदिगिन तों तक तदिगिन तों तक दिकु तदिगिन तों तां द्रिगड़ तक 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 दळंगु तक तदिगिन तों ता तै तैयुं तां किट तक ता तै तैयुं तां किट तक तां ಕೌತವಂ ಭರತನಾಟ್ಯ ವಾಚನಗಳಲ್ಲಿ ಒಂದು ಆವಾಹನೆಯ ವಸ್ತು ಆಗಿದೆ. ಕೌತವಂ ಭರತನಾಟ್ಯ ಇದು ದೇವತೆಯನ್ನು ಸ್ತುತಿಸುವ ಭಕ್ತಿಯ ಗೀತೆಯಾಗಿದೆ. ಕೌತವಂ ಸೊಳ್ಳು ಕಟ್ಟುಗಳ ಲಯಬದ್ಧ ವಾಚನಗಳಲ್ಲಿ ಪ್ರಾರಂಭವಾಗುತ್ತದೆ. Ganesha Gautami is the welcome dance that praises Lord Ganesha. In this dance, the dancer prays for their success in the world of performing art. Presenting now Ganesha Gautam Raganata in Aditala. This song has been choreographed by Guru Vidushi Srimati Kamakshi ma'am. As a token of gratitude, henceforth all the full-fledged Bharatanatyam programs organized and conducted by Manasa School of Dance in future will have at least one song choreographed by Kamakshi ma'am. Thank you ma'am. This song is now performed by Varshini, Girija, Darshini, Sanvi Prabhu, Chaitanya and Yoshi. ಕಿಡದಗದಿ ದಿತ್ತಾಂ ತತ್ತ
ಮುಂದಿನ ನೃತ್ಯ ಕೃಷ್ಣನ ಒಂದು ಕೃತಿ. ಪುರಂದರದಾಸರು ಬರೆದಿರುವ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ಎಂಬುವ ಕವಿತೆಗೆ ನೃತ್ಯ ಮಾಡಲಿದ್ದಾರೆ. ಈ ಕೃತಿಯ ಸಾರಾಂಶದಲ್ಲಿ ನೀವೆಲ್ಲರೂ ಕೃಷ್ಣನನ್ನು ಎಲ್ಲಿ ನೋಡಬಹುದು ಎಂದು ಕೇಳುತ್ತಾ ಮತ್ತು ಶ್ರೀಕೃಷ್ಣನನ್ನು ಎಲ್ಲಿ ನೋಡಲು ಸಾಧ್ಯವಾಯಿತು ಎಂದು ವಿವರಿಸುತ್ತಿದ್ದಾರೆ. ಶ್ರೀಕೃಷ್ಣನು ತನ್ನ ಬಾಲ್ಯದಲ್ಲಿ ತುಂಟಾಟನಕ್ಕೆ ಹೆಸರುವಾಸಿಯಾಗಿದ್ದನು. ಆದರೆ ಅವರ ವಯಸ್ಕ ಜೀವನದಲ್ಲಿ ಅವರು ಜನರನ್ನು ರಕ್ಷಿಸಲು ಹಲವಾರು ಉಪಕ್ರಮಗಳನ್ನು ತೆಗೆದುಕೊಂಡರು. This song carries lots of in-depth meaning. It inspires us to look for God in everyday things and practice, lead a fair devotional life. Lord Krishna was the pilot of Arjuna chariot during Mahabharata war, and it's credited by giving several tips and tricks to Pandavas help them win the war. This song was written by Saint Purandaradasa and music composed by Puttur Narasimha Nayak. The dancers performing this Kirtane are Mokshita, Ganavi, Chinmay, Upasana, Rachana, Grishma, Lahari and Subhashri. Thank you. ಎಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚೆಲ್ವ
our mind. Singing a devotional song is like expressing love to the God towards music. We now have Shamita who will be singing a devotional song of Lord Ganesha. Thank you. जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां मुदाकरातमोदकं सदा विमुक्तिसाधकं कलाधरावतंसकं विलासिलोकरक्षकम् अनायकैकनायकं विनाशिते दैत्यकं नताशुभाशुनाशकं नमामि तं विनायकं जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां न तेतरातिभीकरं नवोदितार्कभास्वरं न मत्सुरारिनिर्झरं न तादिकापदुत्तरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरं जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां समस्तलोकशङ्करं निरस्तदैत्यकुञ्जरं दरेतरोदरं वरं वरे भवक्रमक्षरं कृपाकरं क्षमाकरं मुदाकरं यशस्करं मनस्करं नमस्कृतं नमस्करोमि भास्वरं जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां अक्षिन्तं रात्रिनाचरं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणं जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां नितन्तकान्तदन्तकान्तिमन्तकान्तकात्मजम् अचिन्तरूपमन्तहीनमन्तराय क्रान्तनं हृदन्तरे निरन्तरं वसन्तमेव योगिनं त्वमेकतं त्वमेव तं विचिन्तयामि सन्तनं जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश रक्ष मां जय गणेश रक्ष मां ಭರತನಾಟ್ಯ ಕಾರ್ಯಕ್ರಮದಲ್ಲಿ ಅತ್ಯಂತ ಖುಷಿಯಾಗಿ ಮಾಡುವ ನರ್ತನವೇ ತಿಲ್ಲಾಣ. ಭರತನಾಟ್ಯ ಕಾರ್ಯಕ್ರಮ ಲವನವಿಕೆಯಿಂದ ಮುಗಿಯುವಂತೆ ಈ ತಿಲ್ಲಾಣಗಳು ಒಂದು ವಾತಾವರಣವನ್ನು ಕಲ್ಪಿಸುತ್ತದೆ. ಚಾಣದಲ್ಲಿ ಯಾವುದಾದರೂ ದೇವರ ಅಥವಾ ಆಶ್ರಯದ ಥರ ವರ್ಣನೆಯ ಸಾಲನ್ನು ಅಭಿನಯಿಸಲಾಗುತ್ತದೆ. Tillana is one of the presentation styles in Bharatanatyam, where a host of dancers perform together, exploring the extent of song antics. We now have performance of idiom Tillana, combination of traditional Tillana with electronic dance music. Ananda Bhairavi Tillana is set to Adi Talam. The dancers who are performing are Lahari, Yoshita, Nikita, Shubhashri, Rachana and Chaitanya. Thank you. Tajam, tagadajanu,
జను తాజం తగద జను తాజం తగద జను తగదీరన తగదీరన ஆனந்த நடமாடும் நடராஜன் ஆனந்த நடமாடும் நடராஜன் ஆனந்த நடமாடும் நடராஜன் சவேஷன் பொன்னம் பல தரசனை புகழ்ந்து பாடுவோம் సగరి పామగరి సని సా పామగరి సగరి పామగరి సని సా తరిగిన పామగరి ವೈಶಿಷ್ಟ್ಯ. ನಮ್ಮ ಇಷ್ಟಗಳನ್ನು ಸುಬ್ರಹ್ಮಣ್ಯನ ನೆನೆದು ಒಪ್ಪಿಸಿದ್ದಲ್ಲಿ ಒಂದು ಭತ್ತದಷ್ಟು ಸಹ ಭಯವಿರುವುದಿಲ್ಲ ಎಂಬುದೇ ಈ ಹಾಡಿನ ಮೂಲ ಉದ್ದೇಶ. This song is about praising Lord Muruga and his qualities and overflow blessing. The poet writes, Lord Subramanya gives us peace when we fall onto his feet. Lord Subramanya is believed as the God of great energy and wisdom, as the power and control of things in his hand. ಈ ಹಾಡನ್ನು ಪ್ರಸ್ತುತಪಡಿಸಲು ಬರುತ್ತಿರುವವರು ನಿಶ್ಚಿತ, ನಿಶ್ಚಿತ, ರಿಷಿತ, ಚಿನ್ಮಯ್, ಮೋಕ್ಷಿತ, ಉಪಾಸನ ಮತ್ತು ಸೂರ್ಯ. ಮಾಡಲಿದ್ದಾರೆ ಚಿನ್ಮಯ್, ರಿಷಿತ, ಜ್ಞಾನವಿ, ಗಾನವಿ, ನಿಶಿತ, ಮೋಕ್ಷಿತ, ಉಪಾಸನ, ನಿಶಿತ ಮತ್ತು ಸೂರ್ಯ. பச்சை மயில் வாகனனே சிவபால சுப்பிரமணியனே வா பச்சை மயில் வாகனனே சிவபால சுப்பிரமணியனே வா எண்ணிச்சையெல்லாம் உன்மேலே வைத்தேன் எல்லளவும் மையமில்லையே பச்சை மயில் வாகனனே சிவபால சுப்பிரமணியனே வா பச்சை மயில் வாகனனே சிவபால சுப்பிரமணியனே வா எண்ணிச்சையெல்லாம் உன்மேலே வைத்தே
பச்சை மயில் வாகனனே சிவபால சுப்பிரமணியனே வா என் இச்சையெல்லாம் உன்மேலே வைத்தேன் எள்ளளவும் மையமில்லையே நெஞ்சமெனும் கோயில் சமைத்தேன் அதில் நேர்மை எனும் தீபம் வைத்தேன் செஞ்சிலம்பு கொஞ்சிடவே வா முருகா செவல் கொடி வேலவனே பச்சை மயில் வாகனனே சிவபால சுப்பிரமணியனே வா என் இச்சையெல்லாம் உன்மேலே வைத்தேன் எள்ளளவும் மையமில்லையே எள்ளளவும் மையமில்லையே முருகா எள்ளளவும் மையமில்லையே முருகா ಆನಂದದಿಂದ ನರ್ತಿಸಿದ ನೃತ್ಯವನ್ನು ಶಿವತಾಂಡವ ಎಂದು ಕರೆಯಲಾಗುತ್ತದೆ. ಶಿವನ ನೃತ್ಯದಲ್ಲಿ 7 ಪ್ರಕಾರಗಳಿವೆ. ಇದೀಗ ನಿಮ್ಮ ಮುಂದೆ ಆನಂದ ತಾಂಡವ ಪ್ರದರ್ಶನವನ್ನು ನಟರಾಜ ಕೋಟ್ವಂ ಎಂಬ ಒಂದು ನೃತ್ಯವನ್ನು ಮಾಡಲಿದ್ದಾರೆ. This song defines the beauty of Shiva Tandava. This song is about praising Lord Shiva as the cosmic dancer and describes Shiva as one who is worshipped by rishis, demons and gods. It is believed that when Nataraja does Ananda Tandava, he dances with motive of liberating souls from vicious circle, maya or illusion. The dancers gonna perform are Raksha, Shamita, Kritika, Nikita and Shrirak and Kritika. Ding
ಜಂದರಿ ತಗಂದ ಜಂತರಿ ತದಿಂತ ಜಗತರಿ ತಗುಂತ ಜಂದರಿ ತಗಂದ ಜಣುತರಿ ತದಿಂತ ಜಗದರಿ ತಗುಂದತ್ತಿ ಜಂದರಿ ಕೆಡತಕ ದರಕಿಡತಂ ಜಣುತರಿ ಕೆಡತಕ ದರಕಿಡತಂ ಜಗತರಿ ಕೆಡತಕ ದರಕಿಡತಂ ಶರಣಂ 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 Bharatiya Gandharva Mahavidyalaya Mandal. Mumbai is a university that works for a promotion and propagation of Indian classical music and dances with its main Sangeet Vidyalaya in Vanchi, Mumbai, and has nearly 1,200 affiliated institutions and nearly 800 exam centers all over the country. More than 1 lakh students take examination every year from Prarambhik, that is beginner level, to Sangeet Acharya, that is PhD level. Gandharva University general body consists of members not only from almost all the states in India but from abroad also. In November 2023, a dance school made debut participation in Prarambhik level, that is the beginner level. Under the guidance of Guru Srimati Kamakshi Ma'am, we appeared with flying colors of 100% results, having 50% of distinction and 50% of first class score. I now request Guru Vidyu Srimati Kamakshi Ma'am to kindly distribute the marks card to our students.
ಉಪಾಸನ ಲಹರಿ ಎಚ್, ಯೋಷಿತಾ ವಿ, ನಿಖಿತಾ ಸಿ, ಸಾನ್ವಿ ಬಿ ಎಸ್ ಪ್ರಭು, ಕೃತಿಕಾ, ರಕ್ಷಾ. ಥ್ಯಾಂಕ್ ಯು ಮ್ಯಾಮ್. ಪುರಂದರ ದಾಸರಯ್ಯ ಎಂಬ ಮಾತಿದೆ. ಸರಿಸಾಟಿ ಇಲ್ಲದ ದೇಶ ಶ್ರೇಷ್ಠ ಕನ್ನಡ ಕೀರ್ತನೆಗಳ ಮಹಾಪುರುಷ, ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು. ನಾಟ್ಯ ಕಲಾಸಿರಿ ಸಾಂಸ್ಕೃತಿಕ ವೇದಿಕೆ, ನಾಟ್ಯ ಸನ್ನಿಧಿ ಹಾಗೂ ಶ್ರೀ ಸಾಯಿ ನಟರಾಜ ಆರ್ಟ್ಸ್ ಅಕಾಡೆಮಿ ಸಹಯೋಗದಲ್ಲಿ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ನಮ್ಮ ಮಾನಸ ಸ್ಕೂಲ್ ಆಫ್ ಡ್ಯಾನ್ಸ್ನ ವಿದ್ಯಾರ್ಥಿಯರು ಪಾಲ್ಗೊಂಡು ದಾಖಲೆಯನ್ನು ಮಾಡಿದರು. ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಬೆಂಗಳೂರಿನ ಮಲ್ಲತಹಳ್ಳಿಯ ಕಲಾಗ್ರಾಮದಲ್ಲಿ ಸುಮಾರು 500 ಭರತನಾಟ್ಯ ಕಲಾವಿದರು ಒಂದೇ ವೇದಿಕೆಯಲ್ಲಿ ಪುರಂದರದಾಸರ ಕೀರ್ತನೆಗೆ ನೃತ್ಯವನ್ನು ಮಾಡಿ ದಾಖಲೆಯನ್ನು ಮಾಡಿದರು. ಈ ದಾಖಲೆಯ ಪ್ರಶಂಸಾ ಪತ್ರವನ್ನು ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ಗಣೇಶ್ ಪ್ರಭು ದಂಪತಿಗಳು ನೀಡಬೇಕಾಗಿ ವಿನಂತಿಸುತ್ತೇನೆ. ಚಿನ್ಮಯ್, ಗ್ರೀಷ್ಮಾಜಿ ಪ್ರಭು, ರಚನಾ, ಶುಭಶ್ರೀ ಎನ್, ಯೋಷಿತಾ ವಿ, ಚೈತನ್ಯ ಎಸ್, ನಿಖಿತಾ, ಜಾಹ್ನವಿ, ಕೃತಿಕಾ, ರಕ್ಷಾ ಶೆಟ್ಟಿ,
ಶಮಿತಾ. On the behalf of our Guru, Srimati Manasa Devi Shankar, now I would like to announce the names of all the dancers who have performed today to kindly come on the stage and receive the memento of appreciation. I request Srimati Chaitra ma'am to kindly give away their trophies. Nishchita. Rishita Yadav, Ganavi P, Upasana V, Upasana V, Mokshita R, Chinmayam, Ganavi S, Jnanavi S, Surya S, Grishma G Prabhu, thank you Chaitra ma'am. I request Srimati Manjula ma'am and Ravi Shankar sir to kindly give away the trophies. Likita, Banvita, Shri Raksha, Dhruti, Girija, Shivani, Varsha, Lahari, Subhashri N, Chaitanya S,
Srimati Vasanta ma'am and Pandian sir to kindly give the trophies. Nikita C. Yoshita. Sanvi Prabhu. Darshini. Janvi. Varshini. Kritika. Raksha. Shamita. Arya. Rachana. Thank you, sir and ma'am. Kamakshi ma'am to kindly accept our token of gratitude. Kamakshi ma'am to kindly share a few words. ನಮಸ್ತೆ ಎಲ್ಲರಿಗೂ. ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಕರೆತಂದ ನನ್ನ ಶಿಷ್ಯೆ ಮಾನಸಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಆ್ಯಕ್ಚುಲಿ ಇದು ತುಂಬ ದೊಡ್ಡ ವಿಷಯ. ಆ್ಯಕ್ಚುಲಿ
ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಬೇಗ ಇದೊಂದು ಆಡಿಟೋರಿಯಂ ಥರ ಒಂದು ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ನ ಕಟ್ಟಿ ಇಷ್ಟು ಮಕ್ಕಳನ್ನ ಪರ್ಫಾರ್ಮ್ ಮಾಡಿಸಿರೋದಕ್ಕೆ ಫಸ್ಟು ಅವಳಿಗೆ ನನ್ನ ಆಕೆ ತುಂಬ ಡೆಡಿಕೇಟೆಡ್ ಸ್ಟೂಡೆಂಟ್. ಆ್ಯಕ್ಚುಲಿ ಹೇಳಬೇಕಾದ್ರೆ ತುಂಬ ಡೆಡಿಕೇಟೆಡ್. ಕಾಲೇಜ್ ಬಿಟ್ಟಿದ ತಕ್ಷಣ ಓಡ್ ಬರೋಳು ಕ್ಲಾಸಿಗೆ ಬಂದು ನನಗಿಂತ ಮುಂಚೆ ಅವಳು ನಿಂತು ಕ್ಲಾಸ್ ಮಾಡ್ತಾಯಿದ್ಳು. ಸೊ ಆ ಕೆಪಾಸಿಟಿ ಅವಳಿಗಿದೆ. ಸೊ ಕ್ಲಾಸಿಗೆ ಬೇಗ ಬರೋಳು, ಕ್ಲಾಸಲ್ಲಿ ಲೇಟಾಗಿ ಹೋಗೋಳು. ನಾನು ಹೋಗುವಾಗ ಹೇಳ್ತಾ ಇದ್ದೆ, ಮನಸ ನಿಮ್ಮ ಅಪ್ಪ ಅಮ್ಮ ಬೈತಾರೆ ಮನಸ, ಬೇಗ ಹೋಗ್ಬಿಡು ಅಂತ. ಬಟ್ ಇಲ್ಲ ಅಕ್ಕ ಏನೂ ಇಲ್ಲ ಅಂತ ಬಂದು ಆಗ ಡ್ಯಾನ್ಸ್ ಆಗ ತನಕ ಬೆಳಗ್ಗೆ ಬಂದು 8:30 ತನಕ ಬಂದು ಮುಗಿಸ್ಕೊಂಡು ಹೋಗೋಳು. ಅವತ್ತು ಅವಳು ಲೇಟ್ ಮಾಡಿದ್ದು, ಡ್ಯಾನ್ಸ್ ಮಾಡಿದ್ದು, ಇವತ್ತು ಅವ್ರ ತಂದೆ ತಾಯಿಗೆ ಅವ್ರಿಗೆ ಖುಷಿ ಆಗಿರುತ್ತೆ ಅನಿಸುತ್ತೆ. ಇವತ್ತು ಒಂದು ಇನ್ಸ್ಟಿಟ್ಯೂಟ್ ಮಾಡಿ ಅವಳು ನಿಲ್ತಿದ್ದಾಳೆ. ಸೊ ವೆರಿ ಹ್ಯಾಪಿ ಮನಸ. ಮತ್ತು ಇದು ಕಲ್ತಿರೋದು ಏನು ವಿದ್ಯೆ ಏನೂ ಇಲ್ಲದೆ ಹಾಗೇ ಸ್ಟಾಪ್ ಮಾಡಿದೆ. ಅವ್ರ ಯಜಮಾನರು ಇಷ್ಟು ತನಕ ತಂದು, ಅವ್ರ ಅತ್ತೆ ಮಾವ ವೆರಿ ಗ್ರೇಟ್. ಆ್ಯಕ್ಚುಲಿ ಎಲ್ಲೋ ಒಬ್ರಿಗೆ ಈ ಥರ ಸಿಗ್ತಾರೆ ಸಪೋರ್ಟಿವ್. ಬಟ್ ಅವ್ರ ಅತ್ತೆ ಮಾವ ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಫಸ್ಟ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾಗು. ನೆಕ್ಸ್ಟ್ ನಾನು ಅವಳಿಗೆ ಏನು ಹೇಳಿಕೊಟ್ಟಿದ್ದೆ, ನಮ್ಮ ಟೀಚರ್ ಹೇಳೋರು, ಒಂದು ಶಿಲ್ಪಿ ಬಂದು ತನ್ನ ಕಲ್ಲನ್ನು ಎಷ್ಟು ಕೆದಕ್ತಾನೋ ಅಷ್ಟು ಸುಂದರವಾಗಿ ಆ ಶಿಲ್ಪಿ ಬರುತ್ತೆ ಅಂತ. ಸೊ ನನಗೆ ಗೊತ್ತಿಲ್ಲ, ನಾನು ಅವಳನ್ನ ಅವತ್ತು ನನಗೆ ಗೊತ್ತಿಲ್ಲ ಅವಳನ್ನ ಎಷ್ಟು ಕೆದಕ್ತಿದ್ದೀನಿ ಅಂತ. ಬಟ್ ಇವತ್ತು ನನಗೆ ಗೊತ್ತಾಗ್ತಾ ಇದೆ ಅವಳು ಸೋ ನೈಸ್, ಚೆನ್ನಾಗಿ ಬಂದಿದ್ದಾಳೆ ಒಂದು ಸ್ಟ್ಯಾಚು, ಬ್ಯೂಟಿಫುಲ್ ಸ್ಟ್ಯಾಚು ಆಗಿ ಅವಳಿಗೆ ನಿಂತಿದ್ದಾಳೆ. ಸೊ ಹೀಗೆ ಮಾನಸ ಇನ್ನು ಮೇಲ್ಮೇಲೆ ಬರಬೇಕು. ಇವತ್ತು ಇಷ್ಟು ದೊಡ್ಡದನ್ನ ದೊಡ್ಡ ವಿಷಯ ಮಾಡಬೇಕು. ಮತ್ತು ನನ್ನ ಇನ್ಸ್ಟಿಟ್ಯೂಟಲ್ಲಿ ನಿತ್ಯ ಪ್ರೋಗ್ರಾಮ್ ಅಂತ ಆರ್ಗನೈಸ್ ಮಾಡಿದ ಅವಳೆ. ಆ್ಯಕ್ಚುಲಿ ನಾವು ಜಸ್ಟ್ ಒಂದು ಪ್ರೋಗ್ರಾಮ್ ಅಂತ ಮಾಡೋದು. ಬಟ್ ಅಕ್ಕ ಸುಮ್ಮನೆ ಏನೋ ಮಾಡೋದು ಬೇಡ ಅಕ್ಕ, ಏನೋ ಒಂದು ಮಾಡೋಣ ಅಂತೇಳಿ ಒಂದು ಎವ್ರಿ ಇಯರ್ ಆ್ಯನ್ಯುವಲ್ ಡೇ ಅಂತ ಮಾಡಿ ನಿತ್ಯ ಸಂಜೆ ಅಂತ ಹೆಸರಿಟ್ಟಿದ್ದೆ ಅವಳೆ. ನಿತ್ಯ ದೇಗುಲ ಅಂತ ಹೆಸರಿಟ್ಟಿದ್ದು ಅವಳೆ. ಆ್ಯಕ್ಚುಲಿ ನಮ್ಮ ಸೀನಿಯರ್ಸು ಆ್ಯಕ್ಚುಲಿ ವೆರಿ ಹಾರ್ಡ್ ವರ್ಕ್. ಆಲ್ ಸೀನಿಯರ್ಸ್ ಎಲ್ಲ ಈಗ ಅವ್ರವ್ರ ಇನ್ಸ್ಟಿಟ್ಯೂಟ್ ಆಗಿ ಡ್ಯಾನ್ಸ್ ಕ್ಲಾಸ್ ಮಾಡ್ತಾಯಿದ್ದಾರೆ. ಸಿಲ್ವಿಯಾ ಆಗಲಿ, ಮಾನಸ ಆಗಲಿ, ರಮ್ಯಾ ಆಗಲಿ, ಈಗ ಅವ್ರವ್ರ ಇನ್ಸ್ಟಿಟ್ಯೂಟಲ್ಲಿ ಮಾಡ್ತಾಯಿದ್ದಾರೆ. ನನ್ನ ಹೆಸರು ತರ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಸೊ ಅದೇ ಥರ ನಿಮ್ಮ ಮಕ್ಕಳನ್ನ ಅವಳ ಹತ್ರ ಬಿಟ್ಟಿದ್ದೀರಾ. ಅವ್ರ ಪೇರೆಂಟ್ಸ್ ಹೆಂಗೆ ನನ್ನ ಹತ್ರ ನಂಬ್ಕೊಂಡು ಬಿಟ್ಟರು, ಅದೇ ಥರ ನಿಮ್ಮ ಮಕ್ಕಳು ಅವ್ರ ಹತ್ರ ಬಿಟ್ಟಿದ್ದೀರಾ. ಸೊ ಖಂಡಿತ ಅವಳು ಸುಮ್ಮನೆ ಯಾವುದೋ ಒಂದು ವಿಷಯ ತಗೊಂಡು ಮಾಡಲ್ಲ. ಅಕ್ಕ ಅದು ಸರಿ ಫೋರ್ತ್ ಮಾಡ್ತಾಳೆ, ಅಕ್ಕ ನಾನು ಮಾಡೋಕ್ಕಾಗತ್ತಾ ಆಗತ್ತಾ ಅಂತ. ಬಟ್ ಆಗತ್ತೆ ಮನಸ, ಮಾಡು ಅಂತ ಹೇಳುವಾಗ ಬಟ್ ಅಷ್ಟು ಮಾಡ್ಕೊಂಡು ಮಾಡ್ತಾಳೆ. ಇಷ್ಟು ಬೇಗ ಎಷ್ಟು ಮಕ್ಕಳನ್ನ ತಂದು ಅವಳಿಗೆ ಎಕ್ಸಾಮು ಪ್ರೋಗ್ರಾಮ್ ಮಾಡಬೇಕು ಅಂತ ಮಾಡ್ತಾಯಿದ್ದಾಳೆ. ಸೊ ನಿಮ್ಮ ಮಕ್ಕಳನ್ನ ಹೀಗೆ ಎಂಕರೇಜ್ ಮಾಡಿ, ಕಳೆನೇ ಬೆಳೆಸಿ, ಇನ್ನೂ ಅವಳನ್ನ ಎಂಕರೇಜ್ ಮಾಡಿ ಇನ್ನೂ ಮೇಲ್ಮೇಲೆ ಬರಬೇಕು ಅಂತ ಹೇಳಿ ಮಾನಸ, ನಿನಗೆ ನನ್ನ ಹೃದಯ ತುಂಬ ಖುಷಿ ಆಗ್ತಾಯಿದೆ. ಇಷ್ಟು ನಿಜವಾಗಿ ಹೇಳಿದೆ. ಒಂದು ಗುರುಗೆ ಇದಕ್ಕಿಂತ ಒಂದು ದೊಡ್ಡ ವಿಷಯ ಯಾವುದೂ ಇಲ್ಲ. ವೆರಿ ಹ್ಯಾಪಿ ಮನಸ, ತುಂಬ ಖುಷಿ ಆಗ್ತಾಯಿದೆ. ಹೀಗೆ ಮೇಲೆ ಬರಬೇಕು ಅಂತ ಹೇಳಿದ್ದೆ. ಮತ್ತು ನಮ್ಮ ಮೊನ್ನೆ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಚಿದಂಬರದಲ್ಲಿ. ಅದೇ ನಾಟ್ಯ ಮೈಲ್ ಅವಾರ್ಡ್ ಅಂತ ಅವಳಿಗೆ ಕೊಟ್ಟಿದ್ದೆ. ಪ್ರೋಗ್ರಾಮ್ ಮಾಡಿದಲ್ಲಿ ನಾಟ್ಯ ಮೈಲ್ ಅವಾರ್ಡ್ ಅಂತ ಕೊಟ್ಟಿದೆ. ಸೊ ಅಲ್ಲಿ ನಮಗೆ ಬೇರೆ ಸ್ಟೂಡೆಂಟ್ಗೆ ಅಲ್ಲಿ ಕೊಡಬೇಕಿತ್ತು. ಬಟ್ ಇವಳು ಮಾತ್ರ ಅಲ್ಲಿ ಸಿಕ್ಕಲಿಲ್ಲ. ಬಟ್ ಅವಳು ಬಂದಿಲ್ಲ, ಯಾವುದೋ ಒಂದು ಕಾರಣಕ್ಕಾಗಿ ಅವಳು ಬಂದಿಲ್ಲ. ಸೊ ಇವತ್ತು ಅವಾರ್ಡ್ ಅವಳಿಗೆ ಈ ಇನ್ಸ್ಟಿಟ್ಯೂಟಲ್ಲಿ ನಾನು ಕೊಡ್ತಾಯಿದ್ದೀನಿ. ಸೊ ಇಷ್ಟು ಜನ ಮುಂದೆ ನಾಟ್ಯ ಮೈಲ್ ಅವಾರ್ಡ್ ಅಂತ ತಂಜಾವೂರಲ್ಲಿ ಪೆರಿಯ ಟೆಂಪಲಲ್ಲಿ ಅವಳಿಗೆ ಸಿಕ್ಕಿದ್ದು. ವೇದಿಕೆ ಹಂಚಿಕೊಂಡಿರುವ ಎಲ್ಲ ಗೆಸ್ಟ್ ಹಾಗೂ ಬನ್ನೇರುಘಟ್ಟ ಸುತ್ತಮುತ್ತಲಿನ ನನ್ನ ಆತ್ಮೀಯ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಏನೊಂದು ಕಲಾ ಸಂಸ್ಥೆ ಶುರುವಾಗಿರೋದು ಬನ್ನೇರುಘಟ್ಟಕ್ಕೆ ಒಂದು ಒಳ್ಳೆಯ ಸುದಿನ ಈ ದಿನ. ಏಕೆ ಅಂದರೆ ನೀವು ನೋಡಿರ್ಬೋದು, ಈ ದಿನ ಮನೆಯಲ್ಲಿ ಶಾಲೆಯಿಂದ ಬಂದ ಮಕ್ಕಳು
ಎಲ್ಲ ಶಾಲೆಯಿಂದ ಬಂದ ಕೂಡಲೇ ಮಕ್ಕಳು ಇತ್ತೀಚೆಗೆ ಬರೀ ಟಿ ವಿ ಮತ್ತು ಮೊಬೈಲ್ನಲ್ಲಿ ಆಟ ಆಡ್ತಾ ಇರ್ತಾರೆ. ಈ ದಿನಗಳಲ್ಲಿ ಅವ್ರದ್ದು ಎಲ್ಲ ಒಂದು ಸಮಯ ವ್ಯರ್ಥ. ಏನು ಎಲ್ಲ ಶಾಲೆಯ ಮಕ್ಕಳು ಬಂದ ಕೂಡಲೇ ಅವರೆಲ್ಲ ಈ ಮೊಬೈಲ್ನ ಏನೊಂದು ಗೀಳು ಶುರುವಾಗಿದೆ. ಇದನ್ನು ತಪ್ಪಿಸ್ಲಿಕ್ಕೆ ಇಂಥ ವೇದಿಕೆಗಳು ತುಂಬ ಸಹಾಯ ಮಾಡುತ್ತೆ. ನಾನು ನಿಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡೋದೇನೆಂದರೆ, ನಿಮ್ಮ ಮಕ್ಕಳಿಗೆ ಇಂಥ ಒಂದು ಒಳ್ಳೆಯ ಸಂಸ್ಕೃತಿ ಇರುವಂತಹ ಕಲಾ ಸಂಸ್ಥೆಗೆ ಸೇರಿಸಿ. ಯಾಕೆಂದರೆ ಇವರು ಇಷ್ಟೆಲ್ಲ ಖರ್ಚು ಮಾಡಿದ್ದಾರೆ. ಈ ದಿನ ನೋಡಿ, ಇಲ್ಲಿ ಬನ್ನೇರುಘಟ್ಟದಲ್ಲಿ ಒಂದು ಸೈಟ್ ತೊಗೊಳ್ಬೇಕಂದ್ರೆ 50-60 ಲಕ್ಷ ಕಡಿಮೆ ಇಲ್ಲ. ಈಗ ಒಂದು 60 ಲಕ್ಷದ ಒಂದು ಸೈಟ್ ತೊಗೊಂಡು ಒಂದು ಕಲೆಗೆ ಇಷ್ಟೆಲ್ಲ ಖರ್ಚು ಮಾಡಿ ವೇದಿಕೆ ಮಾಡಿದ್ದಾರೆ. ಈ ವೇದಿಕೆನ ಎಲ್ಲರೂ ಸದ್ವಿನಿಯೋಗ ಮಾಡ್ಕೊಳ್ಬೇಕು. ನಾನು ಹೇಳೋದು ಇಷ್ಟೇ, ನಿಮ್ಮಲ್ಲಿ ಮಕ್ಕಳಿಗೆ ಯಾವುದಾದ್ರೂ ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆ ಇದ್ದರೆ ನಮ್ಮ ಸಂಸ್ಥೆಗೆ ನನ್ನ ವೈಫ್ ಗೌರಿ ಅವ್ರ ಹತ್ರ ನೀವು ನಿಮ್ಮ ಒಂದು ಅಪ್ಲಿಕೇಶನ್ನ ಕೊಡಿ. ನಾವು ಆರ್ಥಿಕವಾಗಿ ನಿಮಗೆ ಸಹಾಯ ಮಾಡ್ತೇವೆ. ಇಂಥ ಸಂಸ್ಥೆನ ಬೆಳೆಸಲಿಕ್ಕೆ, ಉಳಿಸ್ಲಿಕ್ಕೆ ನೆರವಾಗಬೇಕು. ಎಲ್ಲರೂ ನಮ್ಮ ಗ್ರಾಮಸ್ಥರು ಎಲ್ಲರೂ ಇದಕ್ಕೆ ಕೈ ಜೋಡಿಸೋಣ. ಈ ಒಂದು ವೇದಿಕೆಯಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ನೃತ್ಯ ನೋಡಿದ್ವಿ, ಡ್ಯಾನ್ಸು. ಇದರಲ್ಲಿ ನಾನು ತುಂಬ ಗಮನಿಸಿದೆ, ನೀವು ತುಂಬ ಪ್ರೊಫೆಷ್ನಲ್ಲಾಗಿ ಮಾಡಿದ್ದೀರ ಎಲ್ಲನ. ಸೊ ಇದು ಆಲ್ರೆಡಿ ಯಶಸ್ಸು ಸಿಕ್ಕಾಗಿದೆ ಅನಿಸುತ್ತೆ ನನಗೆ. ಸೊ ಎಲ್ಲರೂ ದಯವಿಟ್ಟು ಸಹಕರಿಸಿ ಇಂಥ ಕಲಾ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ. ಧನ್ಯವಾದ. Thank you, sir. I now request Srimati Chaitra ma'am to kindly share a few words. ಇಲ್ಲಿರೋ ಗಣ್ಯರಿಗೆ ಹಾಗೆ ವೇದಿಕೆ ಮುಂಭಾಗದಲ್ಲಿರೋ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ, ನನ್ನ ಸಿಸ್ಟರ್ ಇನ್ ಲಾಗೆ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೈ ಅನ್ ಅಪಾರ್ಚುನಿಟಿ ಟು ಅಡ್ರೆಸ್ ದ ಗ್ಯಾದರಿಂಗ್ ವಿಚ್ ಈಸ್ ಅದರ್ ದ್ಯಾನ್ ಮೈ ಜುಡಿಷಿಯರಿ. ಯೂಶಲಿ ನಾವು ನಮ್ಮ ಜುಡಿಷಿಯಲ್ ಆಫೀಸರ್ಸ್ ಇರಲಿ, ಪಬ್ಲಿಕ್ ಇರಲಿ, ಅವರನ್ನು ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿದು ಏನಿದೆ ಅದು ಮಾತಾಡೋದಕ್ಕೆ ಬರ್ತೀನಿ. ಬಟ್ ದಿಸ್ ಇಸ್ ಸಮಥಿಂಗ್ ಎಲ್ಸ್ ಆ್ಯಂಡ್ ಐ ವುಡ್ ಥ್ಯಾಂಕ್ ಯು. ಎಜುಕೇಷನ್ ಇವಾಗ ಎಷ್ಟು ಇಂಪಾರ್ಟೆಂಟು, ಅಟ್ ದ ಸೇಮ್ ಟೈಮ್ ನಮ್ಮ ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್, ಬ್ಯುಸಿ ಲೈಫಲ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈಗ ಮಕ್ಕಳು ಇನ್ನೂ ಸ್ಕೂಲ್ ಲೆವೆಲಲ್ಲಿ ಇರೋದ್ರಿಂದ ದೇ ಕ್ಯಾನ್ ಡೆಡಿಕೇಟ್ ಟುವರ್ಡ್ಸ್ ದಿಸ್. ಬಟ್ ಐ ವುಡ್ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ಆ್ಯಂಡ್ ಟು ದ ಸ್ಟೂಡೆಂಟ್ಸ್, ಯಾವುದೇ ಜಾಬ್ ಸಿಗಲಿ, ನಾಳೆ ಎಲ್ಲೇ ಇರಲಿ, ಏನೇ ಎಜುಕೇಷನ್ ಮಾಡ್ತಿರಲಿ, ಈ ಕಲೆನ ಮಾತ್ರ ಹೋಗೋದಕ್ಕೆ ಬಿಡಬೇಡಿ. ಬಿಕಾಸ್ ನಾ 10th ಸ್ಟ್ಯಾಂಡರ್ಡ್ ಬಂದ ಮೇಲೆ ಐ ಸ್ಟಾರ್ಟೆಡ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಸ್ಟಡೀಸ್ ಆ್ಯಂಡ್ ಐ ಕುಡ್ ನಾಟ್ ಕಂಟಿನ್ಯೂ ಮೈ ಭರತನಾಟ್ಯಂ. ಆ್ಯಂಡ್ ಒಳ್ಳೆ ಗುರು ಸಿಕ್ಕಿದ್ದಾರೆ, ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಅಪಾರ್ಚುನಿಟಿ. Thank you, ma'am. I now request our Guru Srimati Manasa ma'am to kindly deliver the vote of thanks. To my in-laws, other than, in-laws ಅಂತ ಹೇಳೋಕ್ಕಲ್ಲ, another set of parents ಅಂತ ಹೇಳ್ಬೋದು. So on behalf of all my students, ನಾನು ಇಲ್ಲಿ ನಿಂತಿರೋ ಕಾರಣ my in-laws and my parents too. So small felicitation from my dance school. Dear audience, my students, parents, and my dear chief guest, ಇಷ್ಟೊತ್ತು ಆಲ್ಮೋಸ್ಟ್ ಒಂದು 2 hours ನೀವು ಇಷ್ಟು ಪೇಷನ್ಸ್ ಆಗಿದ್ದು ನಮ್ಮ ಮಕ್ಕಳದ್ದು ಪರ್ಫಾರ್ಮೆನ್ಸ್ ಎಲ್ಲ ಎನ್ಕರೇಜ್ ಮಾಡಿ ಇನ್ನೂ ಇಲ್ಲಿ ವೆಯ್ಟ್ ಮಾಡ್ತಾ ಇರೋದಕ್ಕೆ ತುಂಬ 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 ಥ್ಯಾಂಕ್ ಯು ಟು ಆಲ್ ಮೈ ಚೀಫ್ ಗೆಸ್ಟ್, ಮೈ ಪೇರೆಂಟ್ಸ್, ಮೈ ಇನ್ಲಾಸ್ ಆ್ಯಸ್ ವೆಲ್. ಯಾಕೆ ಫಸ್ಟು ಇಷ್ಟು ಸ್ಟ್ರೆಸ್ ಮಾಡಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವಿಲ್ಲಿ ಚೀಫ್ ಗೆಸ್ಟ್ ಆಗಿ ಕರೆದಿರೋ 3 ಗೆಸ್ಟು ಸಹಿತ ಸಾಮಾನ್ಯದ ವ್ಯಕ್ತಿ ಅಲ್ವೇ ಅಲ್ಲ. ಬಟ್ ಕಾಂಟ್ರಾಡಿಕ್ಟ್ರಿ ಏನಂದರೆ 3 ಜನ ತುಂಬ ಸಿಂಪಲಾಗಿ ಕಾಣ್ತಾರೆ. ಅವ್ರ ಬ್ಯಾಕ್ಗ್ರೌಂಡಿನ ಅರಿವೇ ಅವ್ರಿಗೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ.
ಬಟ್ ದೇ ಆರ್ ಸೋ ಡೌನ್ ಟು ಅರ್ತ್, ಸೋ ಗ್ರೌಂಡೆಡ್. ಎಷ್ಟು ಎತ್ತರಕ್ಕೆ ಅವ್ರವ್ರ ಫೀಲ್ಡಲ್ಲಿ ಅವ್ರು ಬೆಳೆದಿದ್ದಾರೆ ಅಂದರೆ ಅವ್ರನ್ನ ಹಾಗೆ ನೋಡಿದ್ರೆ ನಮಗೆ ಗೊತ್ತಾಗಲ್ಲ, ಅವ್ರ ಜೊತೆ ಪಳಗಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಅವರು ಅಚೀವ್ ಮಾಡಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಬಾಯಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದೀವಿ ಅಷ್ಟೇ. ಬಟ್ ಇಫ್ ದೆರ್ ಇಸ್ ಸಮ್ ಅದರ್ ವೇ ದ್ಯಾಟ್ ವಿ ಕುಡ್ ಎಕ್ಸ್ಪ್ರೆಸ್ ಥ್ಯಾಂಕ್ ಯು, ವಿ ಕುಡ್ ಡೂ. ಬಟ್ ವರ್ಡ್ಸಲ್ಲಿ ಥ್ಯಾಂಕ್ ಯು ಬಿಟ್ಟು ನನಗೆ ಗೊತ್ತಿಲ್ಲ ಬೇರೆ ಏನು ಹೇಳಲಿಕ್ಕೆ ಅಂತ. ಥ್ಯಾಂಕ್ ಯು ಆಲ್ ದ 3 ಚೀಫ್ ಗೆಸ್ಟ್. ನಾನು ಕರೆದಿದ್ದ ತಕ್ಷಣ ಈ ಡೇಟ್ ಆಗಲ್ಲ ಅಂತ ಯಾರೂ ಹೇಳಲಿಲ್ಲ. ಸೊ ಐ ಆಮ್ ಸೋ ಗ್ರೇಟ್ಫುಲ್. ಹೇಗೆ ನೀವು ಹೇಳಿದ ತಕ್ಷಣ ಒಪ್ಕೊಂಡ್ರಿ ನನಗಿನ್ನೂ ಆಶ್ಚರ್ಯ, ಬಿಕಾಸ್ ಇಷ್ಟು ಬ್ಯುಸಿ ಸ್ಕೆಡ್ಯೂಲ್ ಇದ್ದೀರಾ ಮೂವರೂ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಮ್ಮ ಗುರು ಕಾಮಾಕ್ಷಿ ಬಗ್ಗೆ ಹೇಳಬೇಕಂದ್ರೆ, ಅವರಿಗೆ ಸಂಡೇ ಎಸ್ಪೆಷಲಿ ಅವರು ಸಿಗೋದು ತುಂಬ 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 ಕಷ್ಟ. ಅವ್ರ ಮನೆಗೆ ಯಾವಾಗ ಹೋಗ್ತಾರೆ ಅಂತಲೇ ಗೊತ್ತಿಲ್ಲ. ಯೂಶ್ವಲಿ ಎವ್ರಿ ಡೇ ಅವ್ರಿಗೆ ಕ್ಲಾಸಸ್ ಇದೆ, ಸಿಕ್ಕಾಪಟ್ಟೆ ಬ್ರಾಂಚಸಲ್ಲಿ ಟೀಚ್ ಮಾಡ್ತಿದ್ದಾರೆ. ಅವ್ರ ಫುಲ್ ಲೈಫ್ ಅವ್ರು ಈ ಭರತನಾಟ್ಯಮ್ಗೆ ಡೆಡಿಕೇಟ್ ಮಾಡಿದ್ದಾರೆ. ಸೊ ಐ ಡೋಂಟ್ ನೋ. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಬಂದಿದ್ದಕ್ಕೆ. ಅವ್ರ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ಜಸ್ಟ್ ಲೈಕ್ ಮೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಬಂದಿದ್ದಕ್ಕೆ ಇಷ್ಟು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ. ನೀವು ರೈಟ್ ಫ್ರಮ್ ದಿ ಫಸ್ಟ್ ಡೇ ನಿಮ್ಮ ಹತ್ರ ಕ್ಲಾಸಿಗೆ ಸೇರಿದಾಗಿದ್ದ ನನಗೆ ಹೇಗೆ ನೀವು ಎನ್ಕರೇಜ್ ಮಾಡಿದ್ರು, ಅದೇ ರೀತಿ ಇವತ್ತೂ ಎನ್ಕರೇಜ್ ಮಾಡ್ತಾಯಿದ್ದೀರಾ. ನಾಟ್ ಓನ್ಲಿ ಫಾರ್ ಮೀ, ನಿಮ್ಮ ಹತ್ರ ಇರೋ ಎಲ್ಲ ಸ್ಟೂಡೆಂಟ್ಸು ಅಷ್ಟೇ. ಯೂಶ್ವಲಿ ನನಗೆ ಗೊತ್ತಿರೋಂಗೆ ಯಾರೂ ನಿಮ್ಮನ್ನ ಬಿಟ್ಟು ಹೋಗಿಲ್ಲ. ಹೋಗಿದ್ರು ಮತ್ತೆ ಎಷ್ಟೊಂದು ಫ್ಯೂ ಇಯರ್ಸಲ್ಲಿ ರಿಟರ್ನ್ ಬಂದಿದ್ದಾರೆ. ಸೊ ದ್ಯಾಟ್ ಈಸ್ ಯುವರ್ ಸ್ಪೆಷಾಲಿಟಿ. ಅವ್ರ ಸ್ಟೂಡೆಂಟ್ಸ್ ಎಲ್ಲರೂ ಟೀಚರ್ಸ್ ಆಗಿದ್ದಾರೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಟೀಚರ್ಸ್ ಆಗಿದ್ದಾರೆ. ಇಲ್ಲೂ ಟೀಚರ್ಸ್ ಆಗಿದ್ದಾರೆ, ಅಬ್ರಾಡಲ್ಲಿದ್ದಾರೆ, ಔಟ್ ಆಫ್ ಕರ್ನಾಟಕ ಸಹಿತ ಕ್ಲಾಸಸ್ ಮಾಡ್ತಿದ್ದಾರೆ, ಸ್ಕೂಲ್ ಓಪನ್ ಮಾಡಿದ್ದಾರೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಹರ್ ಎನ್ಕರೇಜ್ಮೆಂಟ್. ಯಾಕೆ ಅಂದರೆ ಈಗ ಬಂದು ಯಾವ ಟೀಚರ್ಸು ಈ ಲೆವೆಲ್ಗೆ ಅವ್ರ ಸ್ಟೂಡೆಂಟ್ಸ್ಗೆ ಎನ್ಕರೇಜ್ ಮಾಡ್ತಾರೆ ಇಲ್ಲ ನನಗೆ ಗೊತ್ತಿಲ್ಲ. ಬಿಕಾಸ್ ಇಟ್ ಈಸ್ ಸಚ್ ಕಾಂಪಿಟೇಟಿವ್ ವರ್ಲ್ಡ್. ನಾವು ಮುಂದುವರೆದ್ರೆ ಸಾಕು ಅನ್ನೋ ಕಾಲದಲ್ಲಿ ನನಗಿಂತ ಮುಂದೆ ಸ್ಟೂಡೆಂಟ್ಸ್ ಹೋಗಬೇಕು ಅನ್ನೋ ಮನೋಭಾವನೆ ನಮ್ಮ ಗುರು ಕಾಮಾಕ್ಷಿ ಅವರದ್ದು. ನಾನಿಲ್ಲಿ ಇರೋದಕ್ಕೆ ಕಾರಣ ಅಂದರೆ ಅವರೇನೆ. ಆಫ್ಟರ್ ಮೈ ಸೆಕೆಂಡ್ ಬೇಬಿ ಐ ಸ್ಟಾಪ್ ಡ್ಯಾನ್ಸ್ ಕಂಪ್ಲೀಟ್ಲಿ. ಬಟ್ ನೀನು ಮಾಡು ಅಂತ ಫೋರ್ಸ್ ಮಾಡಿ, ನೀನು ಫೋನ್ ಮಾಡಬೇಕು ಮನೆಗೆ ಹೋಗಿ, ಸಿಕ್ಕುವಾಗೆಲ್ಲ ನೀನು ಕ್ಲಾಸ್ ಮಾಡಲ್ವಾ ಅಂತ ಹೇಳಿ ಒಂದು ಆ ಮೆಂಟಾಲಿಟಿಗೆ ತೊಗೊಂಡು ಬಂದ್ರಿ. ಕಾನ್ಫಿಡೆನ್ಸೇ ಇರಲಿಲ್ಲ ನಂಗೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ, ಇಂಟ್ರೆಸ್ಟು ಇರಲಿಲ್ಲ. ಬಟ್ ಆ ಇಂಟ್ರೆಸ್ಟು ಕಾನ್ಫಿಡೆನ್ಸ್ ನನಗೆ ಆಗುತ್ತೆ ಅಂತ ನನಗೆ ತುಂಬಿದ್ದು ನೀವೇ ಅಕ್ಕ. ಸೊ ಥ್ಯಾಂಕ್ ಯು. ಇಫ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಟುಡೇ ಇಟ್ಸ್ ಆಲ್ ಬಿಕಾಸ್ ಆಫ್ ಯುವರ್ ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಡ್ಯಾಮ್ ಶ್ಯೂರ್ ನಿಮ್ಮ ಹತ್ರ ಯಾವುದೇ ಸ್ಟೂಡೆಂಟ್ ಬಂದರೂ ಸಾಮಾನ್ಯವಾಗಿ ಜಸ್ಟ್ ಪಾಸ್ ಔಟ್ ಆಗಲ್ಲ. ದೇ ವಿಲ್ ಡೆಫಿನೆಟ್ಲಿ ಕ್ಯಾರಿ ಔಟ್ ಸಮಥಿಂಗ್ ವ್ಯಾಲ್ಯೂಬಲ್. ಒಂದು ಲೆಸನ್ ಏನಾದರೂ ಒಂದು ಅವ್ರು ನಿಮ್ಮ ಹತ್ರ ವ್ಯಾಲ್ಯೂಬಲ್ ಕಲಿತೇ ಹೋಗೋದು. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಡಾನ್ಸ್ ಬಟ್ ಅಬೌಟ್ ಲೈಫ್ ಲೆಸನ್ಸ್ ಆಲ್ಸೋ. ಸೊ ಗ್ರ್ಯಾಟಿಟ್ಯೂಡ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿ ಫೀಲ್ಡ್. ನೋ ಮ್ಯಾಟರ್ ವಾಟ್ ಯು ಆರ್ ಡೂಯಿಂಗ್, ಹೌ ಯು ಆರ್ ಡೂಯಿಂಗ್, ಗ್ರ್ಯಾಟಿಟ್ಯೂಡ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೀವು ನನಗೆ ಬ್ಲೆಸ್ ಮಾಡಿದ್ದೀರಾ. ಇನ್ನೂ ಎಷ್ಟೇ ಎತ್ತರಕ್ಕೆ ಹೋದರೆ ಇಟ್ ವಿಲ್ ಬಿ ಆಲ್ ಬಿಕಾಸ್ ಆಫ್ ಯು ಆ್ಯಂಡ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಯುವರ್ ಟೀಚಿಂಗ್ಸ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೆಕ್ಸ್ಟ್ ನಮ್ಮ ಗಣೇಶ್ ಸರ್ ಆ್ಯಂಡ್ ಗೌರಿ ಮ್ಯಾಮ್. ಇಲ್ಲಿ ಸುಮಾರು ಜನಕ್ಕೆ ಅವ್ರು ಎಲ್ಲರೂ ಪರಿಚಯನೇ. ಬಟ್ ಅವ್ರು ಆ್ಯಕ್ಚುಲಿ ಹೆಂಗೆ ಅಂತ ಅವ್ರ ಜೊತೆ ನಾವು ಪಳಗಿದ್ರೆ ಗೊತ್ತಾಗುತ್ತೆ. ದೇ ಆರ್ ಸೋ ಮಚ್ ಗ್ರೌಂಡೆಡ್. ಎಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಸಹಿತ ನಾವು ಏನಾದರೂ ಒಂದು ವಿಷಯ, ಒಂದು ಡೌಟು ಅಥವಾ ಏನೋ ಒಂದು ಕೇಳಲಿಕ್ಕೆ ಹೋದರೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಐ ಡೋಂಟ್ ನೋ ಹೌ ಯು ಮೇಕ್ ದಟ್ ಪಾಸಿಬಲ್ ಸರ್ ಇನ್ ದಿಸ್ ಸಚ್ ಬ್ಯುಸಿ ಸ್ಕೆಡ್ಯೂಲ್. ಮೂವಿ ಪ್ರೊಡಕ್ಷನ್ನು, ಫ್ಯಾಕ್ಟ್ರಿನಲ್ಲಿ ವರ್ಕರ್ಸು, ಮನೆಯಲ್ಲಿ ನಿಮ್ಮ ಸ್ಟಾಫೇ ಒಂದು 100 ಜನ ಮೇಲೆ ಇದ್ದಾರೆ. ಸೋ ಮೆನಿ ಆಫ್ ಪೀಪಲ್ ಬನರ್ಘಟ್ಟನಲ್ಲಿ ದೇ ಆರ್ ಲಿವಿಂಗ್ ಬಿಕಾಸ್ ಆಫ್ ಯು. ಬಟ್ ಸ್ಟಿಲ್ ನಮ್ಮ ಡಾನ್ಸ್ ಕ್ಲಾಸ್ ಒಂದು ಸಣ್ಣ ಕಾರ್ಯಕ್ರಮ ಈ ಥರ ಆರ್ಗನೈಸ್ ಮಾಡ್ತಾ ಇದ್ದೀವಿ. ನೀವು ಬರಬೇಕು ಅನ್ನುವಾಗ ಡೇಟ್ ನೋಡಲಿಲ್ಲ, ಟೈಮ್ ನೋಡಿಲ್ಲ, ನೀವು ಮಾಡಿ ನಮ್ಮ ಕ್ಲಾಸ್ ನಾವು ಬರ್ತೀವಿ ಅಂತ ಹೇಳಿ ಇಮ್ಮಿಡಿಯೇಟಾಗಿ ಒಪ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಸರ್. ಮತ್ತು ನೀವು ಮಾಡ್ತಾ ಇರೋ ಚಾರಿಟಿ, ಈಗ ಅನೌನ್ಸ್ ಮಾಡಿದ್ದು ಫೈನಾನ್ಷಿಯಲ್ ಮ್ಯಾಟರೆಲ್ಲ, ಇಟ್ಸ್ ಜಸ್ಟ್ ಅನ್ಬಿಲೀವೇಬಲ್. ಬಿಕಾಸ್ ಎಲ್ಲರಿಗೂ ಚಾರಿಟಿ ಮಾಡಬೇಕು ಅಥವಾ ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಸು ತುಂಬ ಜನಕ್ಕೆ ಇರೋದಿಲ್ಲ. ನಿಮ್ಗೆ ಆ ಥರ ಇದೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸರ್. ವಿ ಥ್ಯಾಂಕ್ ಗಾಡ್ ದ್ಯಾಟ್ ನಿಮ್ಗೆ ಇನ್ನೂ ಹೆಚ್ಚು ಆಯುಸ್ಸು, ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಜನಗಳಿಗೆ ನಿಮ್ಮಿಂದ ಸಹಾಯ ಆಗಲಿ ಅಂತ ನಾ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಮ್ಯಾಮ್ ಬಗ್ಗೆ ಹೇಳಬೇಕಂದ್ರೆ ಶಿ ಈಸ್ ಸೋ ಸಿಂಪಲ್. ನಮ್ಗೆ ಗೊತ್ತೇ ಆಗಲ್ಲ ಮ್ಯಾಮ್ ಬರ್ತಾರೆ, ನಾರ್ಮಲಾಗಿ ನಮ್ಮ ಜೊತೆ ಬಿಹೇವ್ ಮಾಡ್ತಾರೆ.
ನಮಗೆ ಒಂಥರ ಸಂಕೋಚ ಆಗುತ್ತೆ, ಇವ್ರು ಹೆಂಗೆ ಇಷ್ಟು ನಮ್ಮ ಜೊತೆ ಜೆಲ್ ಆಗ್ತಾರೆ ಅಂದ್ಬಿಟ್ಟು. ಸೊ ಗ್ರೀಷ್ಮಾ ಇಸ್ ಆಲ್ಸೋ ಸೇಮ್. ಮ್ಯಾಮ್ ಬಂದು ಅವಳನ್ನ ಕ್ಲಾಸಿಗೆ ಕರ್ಕೊಂಡು ಬರೋದಾಗಲಿ, ಏನು ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಏನೂ ಇಲ್ಲ, ಜಸ್ಟ್ ಲೈಕ್ ನಾರ್ಮಲ್ ಸ್ಟೂಡೆಂಟ್ ಥರನೇ ಅವಳನ್ನ ಕಳಿಸ್ತಾರೆ. ಏನಾದರೂ ಸೆಪ್ರೇಟಾಗಿ ಮೇಲೆ ಕೂರಿಸೋ ಆ ಥರ ಎಲ್ಲ ಏನು ನಾನೇ ಏನಾದ್ರು ಮಾಡಿದ್ರು ಕೂಡ ಅವಳನ್ನ ಈಕ್ವಲಾಗಿ ಟ್ರೀಟ್ ಮಾಡೋ ಥರ ಅವಳನ್ನ ಬೆಳೆಸಿದ್ದಾರೆ. ಆ ಸಂಸ್ಕಾರ ನೀವು ಅವಳಿಗೆ ಹೇಳ್ಕೊಟ್ಟಿದ್ದೀರಾ ಮ್ಯಾಮ್. ಶಿ ಈಸ್ ಆಲ್ಸೋ ಜಸ್ಟ್ ಲೈಕ್ ನಾರ್ಮಲ್ ಕಿಡ್ ಥರ ಬಿಹೇವ್ ಮಾಡ್ತಾಳೆ. ಸೊ ಥ್ಯಾಂಕ್ ಯು, ಆ ಸಂಸ್ಕಾರ ನೀವಿಬ್ಬರು ಹೇಳ್ಕೊಟ್ಟಿದ್ದೀರಾ ಮಕ್ಕಳಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನಿಮ್ಮಿಂದ ಕಲಿಯೋದು ತುಂಬ ಇದೆ ನಮ್ಮ ಹತ್ರ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಚೈತ್ರ. ಹಾರ್ಡ್ಲಿ ಐ ನೋ ಯು ಫ್ರಮ್ 3-4 months ಅಷ್ಟೇ. ಬಟ್ ಒಂದು ಪಾತ್ರೆನಲ್ಲಿ ಅದು ಒಂದು ಅನ್ನ ಬೆಂದಿದೆ ಅಂತ ತಿಳಿಲಿಕ್ಕೆ ಒಂದು ಹಗಳು ಸಾಕಂತ ಹೇಳ್ತಾರೆ. ಸೊ ಜಸ್ಟ್ ಲೈಕ್ ದಟ್ ಚೈತ್ರ, ಶಿ ಇಸ್ ಸೋ ರೆಸ್ಪೆಕ್ಟಬಲ್. ಅವ್ರ ಪೋಸ್ಟಿಂಗ್ ಏನು, ಅವರು ಏನು ಕೆಲಸ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಮಗೆ ಅರಿವೇ ಇರೋದು. ಅವ್ರು ನಮ್ಮ ಜೊತೆ ಮನೆಗೆ ಬಂದರೆ ಶಿ ಇಸ್ ಜಸ್ಟ್ ಲೈಕ್ ಅ ನಾರ್ಮಲ್ ಪರ್ಸನ್. ಎಷ್ಟೇ ಸ್ಟ್ರೆಸ್ ಇದ್ದರೂ ಮನೆಯಲ್ಲಿ, ಆಫೀಸ್ನಲ್ಲಿ, ಶಿ ವಿಲ್ ನೆವರ್ ಶೋ ಇಟ್ ಟು ಅಸ್ at home. She's having such huge responsibility ಇದೆ. ಅವ್ರ ಕೋರ್ಟಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅದರಲ್ಲೂ ಸಹಿತ ನೀವು ರಜಾ ಹಾಕಿ ನೀವು ಇವತ್ತು ಇಲ್ಲಿ ಬಂದಿದ್ದೀರಾ ನಮ್ಮ ಸಣ್ಣ ಡ್ಯಾನ್ಸ್ ಕ್ಲಾಸ್ ಒಂದು ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. I hope you will continue the same with us forever. Thank you so much for your sweet words also. ನಮ್ಮ ಜೊತೆ ಇದ್ದರು, ಒಂದು ಅರ್ಜೆಂಟ್ ವರ್ಕ್ ಮೇಲೆ ಹೋದರು. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನೀವು ಚೈತ್ರನ ಈ ಥರ ಬೆಳೆಸಿರೋದಕ್ಕೆ ಶಿ ಈಸ್ ಸೋ ಮಚ್ ಜೆಲ್ಲಿಂಗ್ ವಿತ್ ಅಸ್ ಸೋ ಮಚ್ ಲೈಕ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಅಂಕಲ್. ಥ್ಯಾಂಕ್ ಯು ಚೈತ್ರ ಫಾರ್ ಕಮಿಂಗ್ ಆಲ್ ದ ವೇ ಫ್ರಮ್ ಹೊಸಪೇಟೆ. ನಿಮ್ಮ ಕೆಲಸ ರಜಾ ಹಾಕಿ ಏನು ಮಾಡಿ ಬಂದಿದ್ದೀರೋ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್ ಹಿಯರ್. ಅವ್ರ ಹಸ್ಬೆಂಡ್ಗೆ ಥ್ಯಾಂಕ್ ಯು ಪರ್ಮಿಷನ್ ಕೊಟ್ಟು ಕಳಿಸಿದ್ದಕ್ಕೆ. ಹೊಸ ಮದುವೆ ಎಲ್ಲೂ ಹೋಗ್ದಿರ ಇಲ್ಲಿ ಕೇಳಿದ ತಕ್ಷಣ ಕಳಿಸಿದ್ದೀರಾ. ಥ್ಯಾಂಕ್ ಯು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಮೈ ಇನ್ಲಾಸ್, ನಮ್ಮ ಅತ್ತೆ ಮಾವ. ನಮ್ಮ ಅತ್ತೆ ಇವರು. ಅವ್ರ ಬಗ್ಗೆ ಏನು ಹೇಳಬೇಕು, ಎಷ್ಟು ಹೇಳಿದ್ರೂ ಸಾಲದು. ಬಿಕಾಸ್ ನನಗೆ ಮದುವೆಗೆ ಮುಂಚೆ ನಾ ಹೇಗೆ ಇದ್ನೋ ಅದಕ್ಕಿಂತ ಆಲ್ಮೋಸ್ಟ್ ಇನ್ನೂ ಡ್ಯಾನ್ಸಲ್ಲಿ ಏನು ಮಾಡಬೇಕು ಅಥವಾ ಬೇರೆ ನನಗೆ ಏನು ಇಷ್ಟ ಇದೆ ಮಾಡೋದ್ರಲ್ಲಿ ಎಲ್ಲದಕ್ಕೂ ಫ್ರೀಡಮ್ ಕೊಟ್ಟಿದ್ದಾರೆ. ಈವನ್ ಆಫ್ಟರ್ ಮೈ ಬೇಬಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅನ್ನುವಾಗ ನಮ್ಮ ಅತ್ತೆ ಶಿ ಈಸ್ ಲೈಕ್ ಎನ್ಕರೇಜಿಂಗ್ ಮೀ. ಅವ್ರು ನೋಡೋದಕ್ಕೆ ತುಂಬ ಸಿಂಪಲ್ ಆ್ಯಂಡ್ ಇನೋಸೆಂಟಾಗಿ ಕಾಣ್ತಾರೆ, ಬಟ್ ಶಿ ಈಸ್ ಲೈಕ್ ತುಂಬ ಜ್ಞಾನ ಇದೆ ಅವರಿಗೆ. ಶಿ ಆಲ್ವೇಸ್ ಕೀಪ್ಸ್ ಟೆಲಿಂಗ್, ಹೆಣ್ಮಕ್ಳು ಯಾವಾಗಲೂ ಯಾರ ಮೇಲೆ ಡಿಪೆಂಡ್ ಆಗಬಾರ್ದು, ಅವ್ರ ಓನ್ ಇನ್ಕಮ್ ಇರಬೇಕು, ಅವ್ರ ಫ್ರೀಡಮ್ ಇರಬೇಕು, ಅವ್ರು ಇಷ್ಟ ಬಂದಂಗೆ ಮಾಡಬೇಕು, ಬರೀ ಅಡುಗೆ ಮನೆಗೆ ಸೀಮಿತವಾಗಿರಬಾರ್ದು, ಏನಾದರೂ ಒಂದು ಸಾಧನೆ ಮಾಡಬೇಕು. ಈವನ್ ಇಫ್ ಯು ಡೋಂಟ್ ಅರ್ನ್, ಸಾಧನೆ ಅನ್ನೋದು ಏನಾದರೂ ಮಾಡಲೇಬೇಕು, ನಾರ್ಮಲಾಗಿ ಇರಬಾರ್ದು, ನಮ್ಮದು ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂತ ಶಿ ಆಲ್ವೇಸ್ ಕೀಪ್ಸ್ ಟೆಲಿಂಗ್. ಸೊ ನನಗೆ ಏನೇ ಮಾಡಬೇಕಂದ್ರೂ ಐ ಡೋಂಟ್ ಡಿಸ್ಕಸ್ ವಿತ್ ಮೈ ಹಸ್ಬೆಂಡ್ ಫಸ್ಟ್. ನಮ್ಮ ಅತ್ತೆ ಜೊತೆ ಎಲ್ಲ ಡೀಲ್ ಮುಗಿಸ್ಬಿಟ್ಟು ಆಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ಆಮೇಲೆ ಪರ್ಮಿಷನ್ ಎಲ್ಲ ಕೇಳಿರ್ತೀವಿ. ಡಿಸ್ಕಷನ್ ಅತ್ತೆ ಜೊತೆ, ಆಮೇಲೆ ಇನ್ಫಾರ್ಮೇಷನ್ ಹಸ್ಬೆಂಡ್ಗೆ ಹೋಗುತ್ತೆ ಅಷ್ಟೇ. ಸೊ ದಿಸ್ ಮಚ್ ವೇ ಐ ಆಮ್ ಬ್ಲೆಸ್ಡ್. ನಮ್ಮ ಮಾವನೂ ಅಷ್ಟೇ, ಹೀ ಈಸ್ ಸೋ ಮಚ್ ಹೆಲ್ಪ್ಫುಲ್. ಏನೇ ಒಂದು ವಿಷಯ ಅವ್ರ ಹತ್ರ ಹೇಳಿದ್ರು ಅವರು ಫಸ್ಟ್ ಅದು ಆಗುತ್ತಾ ಆಗಲ್ವ ಅಂತ ಥಿಂಕ್ ಮಾಡಲ್ಲ. ನಾನು ಹೇಳಿದೆ ಅಂದರೆ ಫಸ್ಟ್ ಅವರು ಅಪ್ರೂವಲ್ಲೇ ಕೊಡೋದು, ನೀನು ಮಾಡಮ್ಮ ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಸೊ ದ್ಯಾಟ್ ಗ್ರೀನ್ ಸಿಗ್ನಲ್ ಈಸ್ ಇನಫ್ ಫಾರ್ ಮೈ ಕಾನ್ಫಿಡೆನ್ಸ್. ಇಟ್ ಬೂಸ್ಟ್ ಮೀ ಟು ಸಚ್ ಬಿಗ್ ಲೆವೆಲ್. ಆ ಕೆಲಸ ಆಗುತ್ತೋ ಇಲ್ವೋ ನನಗೆ ಅವರು ಆಯ್ತು ಮಾಡಮ್ಮ ನೋಡ್ಕೊಳೋಣ ಅಂದಿದ ತಕ್ಷಣ ಐ ಫೀಲ್ ದಟ್ ಐವ್ ಆಲ್ರೆಡಿ ಪಾಸ್ ದ ವೇ. ಸೊ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಆ್ಯಂಡ್ ಅಮ್ಮ. ಇದೇ ರೀತಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೈ ಪೇರೆಂಟ್ಸ್. ಅವರು ಸಹಿತ ಅಷ್ಟೇ, ಚಿಕ್ಕ ವಯಸ್ಸು ಆ ಥರ ಏನಿಲ್ಲ. ಅಪ್ಪ ವರ್ಕ್ ಮಾಡ್ತಾಯಿದ್ದಿದ್ದು ಕಂಪ್ನಿನಲ್ಲಿ, ಅವ್ರಿಗೆ ಎಷ್ಟು ಸ್ಯಾಲ್ರಿ ಬರ್ತಿದ್ರು ಅದರಲ್ಲೇ ನನಗೆ ನನ್ನ ತಮ್ಮನಿಗೆ ಒಳ್ಳೆ ಎಜುಕೇಷನ್ ಅವ್ರ ಶ್ರಮ ಮೀರಿ ನಮಗೆಲ್ಲ ಕೊಟ್ಟರು. ಎನಿ ನಂಬರ್ ಆಫ್ ಆಪರ್ಚುನಿಟೀಸ್ ನಮ್ಮ ವೇಯಲ್ಲಿ ಬರುವಾಗ ದೇ ಮೇಡ್ ಶ್ಯೂರ್ ದ್ಯಾಟ್ ವಿ ಯೂಸ್ ದ್ಯಾಟ್ ಆಪರ್ಚುನಿಟಿ ಆ್ಯಂಡ್ ವಿ ಟ್ರೈ ಇನ್ ಸಮ್ ಸ್ಟ್ರೀಮ್. ಯಾವ ಸ್ಟ್ರೀಮ್ ಇದ್ರೂ ಪರವಾಗಿಲ್ಲ, ದೇ ಗೇವ್ ಅಸ್ ಅನ್ ಆಪರ್ಚುನಿಟಿ ಟು ಟ್ರೈ. ಸೊ ನನ್ನ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂದ ತಕ್ಷಣ ನನ್ನ ಪೇರೆಂಟ್ಸ್ ಅದಕ್ಕೆ ನನಗೊಂದು ಆಪರ್ಚುನಿಟಿ ಕೊಟ್ಟು ಅಕ್ಕ ಥರ ಕ್ಲಾಸಲ್ಲಿ ನನ್ನನ್ನು ಸೇರಿಸಿದ ಮೇಲೆ ಐ ಸ್ಟಿಲ್ ರಿಮೆಂಬರ್ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ನಲ್ಲಿ ಒಂದು ದೇವಸ್ಥಾನ, ಶಿವನ್ ದೇವಸ್ಥಾನದಲ್ಲಿ ಸ್ಟೇಜ್ ಹಾಕಲಿಕ್ಕೆ ತಡ ಆಗೋಯ್ತು. ಸೊ ಮೈ ಡ್ಯಾಡ್ ಲಿಟ್ರಲಿ ಹಿ ವೆಂಟ್ ಆ್ಯಂಡ್ ಹಿ ಹೆಲ್ಪ್ ದ ಸ್ಟೇಜ್ ಪರ್ಸನ್. ಅವರು ಸ್ಟೇಜ್ ಎಲ್ಲ ತೊಗೊಂಡು ಬಂದು ಹಾಕಿ ನಾನು ಪರ್ಫಾರ್ಮ್ ಮಾಡ್ತಾಯಿದ್ದೀನಿ ಅಂತ ಆ ಲೆವೆಲ್ಗೆ ದೇ ಎನ್ಕರೇಜ್ ಮೀ ಅಟ್ ದ್ಯಾಟ್ ಟೈಮ್. ಸೊ ಥ್ಯಾಂಕ್ ಯು ಡ್ಯಾಡಿ. ಆ್ಯಂಡ್ ದೆನ್
ಮೈ ಮಾಮ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಎಲ್ಲರ ಯೂಶಲಿ ಪೇರೆಂಟ್ಸ್ ಥರ ಇಂಜಿನಿಯರಿಂಗ್ ಮಾಡಿ ಮೆಡಿಸಿನ್ ಮಾಡಿ ಆ ಥರ ಯಾವತ್ತೂ ಮಾಡಿಲ್ಲ. ನೀನು 10th ಸ್ಟ್ಯಾಂಡರ್ಡ್ ಪಾಸ್ ಮಾಡಿ ನಾವಿಬ್ಬರು ತಮಿಳ್ನಾಡಿಗೆ ಹೋಗ್ಬಿಡೋಣ, ಡ್ಯಾನ್ಸಲ್ಲಿ ಎಕ್ಸಾಮ್ ಮಾಡು, ಡಿಗ್ರಿ ಮಾಡು, ಆ ಥರನೇ ಶಿ ವಾಸ್ ಎನ್ಕರೇಜಿಂಗ್ ಮೀ. ಶಿ ವಾಸ್ ಸೋ ಮಚ್ ಇಂಟ್ರೆಸ್ಟೆಡ್ ಫಾರ್ ಮೀ ಟು ಪುಟ್ ಇನ್ ಡ್ಯಾನ್ಸ್ ಸಮ್ವೇರ್. ಸೊ ಆವಾಗ ನನಗೆ ಅದ್ರದ್ದು ಸೀರಿಯಸ್ನೆಸ್ ಗೊತ್ತಾಗಿಲ್ಲ. ಐ ವಾಂಟೆಡ್ ಟು ಡೂ ಸಮಥಿಂಗ್ ಅಕಾಡೆಮಿಕಲಿ, ಬಟ್ ಅದು ಫ್ಲಕ್ಚುಯೇಟಿಂಗ್ ಮೈಂಡ್, ಐ ಡೋಂಟ್ ನೋ. ಆಫ್ಟರ್ ಡೂಯಿಂಗ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ನಾವು ಹ್ಯಾವ್ ಕಮ್ ಟು ದಿ ಅದರ್ ಸ್ಟ್ರೀಮ್. ಸೊ ಬಟ್ ಅಮ್ಮ ಹೇಳಿದ ಸ್ಟ್ರೀಮ್ ಅವಾಗ ಡ್ಯಾನ್ಸಲ್ಲಿ ಚೂಸ್ ಮಾಡಬೇಕು ಅಂತ ಹೇಳಿದ್ದು. ಇವಾಗ ಐ ಥಿಂಕ್ ಐ ಹ್ಯಾವ್ ಅಚೀವ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮಮ್ಮಿ ಅವಾಗ ಹೇಳಿದ್ದಕ್ಕೆ. ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿ ಒನ್. ಇನ್ನೊಬ್ರು ಇದ್ದಾರೆ, ಸಾರಿ ಮರ್ತೋಗ್ಬಿಟ್ಟೆ. ಇವ್ರು ನನ್ನ ಹಸ್ಬೆಂಡು. ಮುಂದೆ ಬನ್ನಿ. ನನ್ನ ಹಸ್ಬೆಂಡ್ ಶಂಕರ್. ಸೊ ವಾಟ್ ಎವರ್ ಐ ಆಮ್ ಹಿಯರ್, ಮೈ ಸ್ಕೆಲಿಟನ್, ಮೈ ಸ್ಪೈನಲ್ ಕಾರ್ಡ್, ಎವ್ರಿಥಿಂಗ್ ಇಸ್ ಮೈ ಹಸ್ಬೆಂಡ್. I never thank him because ಅದೊಂಥರ ಈಗೋ ಪ್ರಾಬ್ಲಮ್. ಐ ಡೋಂಟ್ ಥ್ಯಾಂಕ್ ಹಿಮ್ ಎಟ್ ಆಲ್. ಏನಾದರೂ ಮಾಡಿದ್ರೆ ನೀನು ನಾನು ಕೇಳ್ದಿರೋ ತಾನೇ ಮಾಡ್ತೀಯ, ಮಾಡು ಅಂತ ಹೇಳ್ತೀನಿ. ಐ ವಿಲ್ ನೆವರ್ ಎವರ್ ಐ ಹ್ಯಾವ್ ಥ್ಯಾಂಕ್ಡ್ ಹಿಮ್ ಎಟ್ ಆಲ್ ಇನ್ 13 years. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಥ್ಯಾಂಕಿಂಗ್ ಹಿಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಡ್ರೀಮ್ ಕಮ್ ಟ್ರೂ. ಬಿಕಾಸ್ ಯಾವಾಗಲೂ ನಾನು ಹೇಳಿದ್ದವರಿಗೆ ಒಂದು ಫ್ಲೋನಲ್ಲಿ ಮದುವೆಗೆ ಮುಂಚೆ ಒಂದು ಡ್ಯಾನ್ಸ್ ಸ್ಟುಡಿಯೋ ಕಟ್ಟಬೇಕು, ಒಂದು ಚಾರಿಟಿ ಮಾಡಬೇಕು, ಒಂದೇ ಸ್ಟುಡಿಯೋನಲ್ಲಿ ಎಲ್ಲ ಆರ್ಟ್ ಫಾರ್ಮ್ ತೊಗೊಂಡು ಬರಬೇಕು, ತಮಿಳ್ನಾಡಲ್ಲಿರೋ ಕಲಾಕ್ಷೇತ್ರ ಥರ ಏನಾದರೂ ಮಾಡಬೇಕು ಅಂತ ಆರ್ಕಿಟೆಕ್ಚರ್ ಡಿಸೈನ್ ಎಲ್ಲ ಮಾಡ್ತಾಯಿದ್ದೆ. ಬಟ್ ಐ ಫರ್ಗಾಟ್ ಇಟ್ ಲಿಟ್ರಲಿ. ನಾನು ಅದು ತುಂಬ ಮರ್ತೋಗಿದ್ದೆ. ಅವ್ರು ಅದನ್ನು ಇನ್ನೂ ನೆನ್ಪಿಟ್ಕೊಂಡು ಇದು ಒಂದು ಸತಿ ಹೇಳಿದ್ದೆ ಅಂತ ನಂಗೆ ರಿಮೈಂಡ್ ಮಾಡಿ, ದೆನ್ ಹಿ ಟೋಲ್ಡ್ ದಟ್ಸ್ ದ ಪರ್ಪಸ್ ಆಫ್ ಬಿಲ್ಡಿಂಗ್ ದಿಸ್ ಡ್ಯಾನ್ಸ್ ಸ್ಕೂಲ್ ಅಂತ. ಬಟ್ ಥ್ಯಾಂಕ್ ಯು. ಇಲ್ಲಿ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಅವ್ರ ಬಿಸ್ನೆಸ್ಸಲ್ಲಿ ಮಾಡಿದರೆ ಹಿ ವಿಲ್ ಗೆಟ್ ದ ರಿಟರ್ನ್ಸ್ ಕ್ವಿಕ್ಲಿ ವಿತಿನ್ 1 year. ಬಟ್ ಸ್ಟಿಲ್ ಅವರು ಡ್ಯಾನ್ಸ್ ಅಥವಾ ಆರ್ಟ್ ಫಾರ್ಮ್ನಲ್ಲಿರೋ ಒಂದು ಪ್ಯಾಷನ್ ನನಗೋಸ್ಕರ ಒಂದು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸ್ಯಾಕ್ರಿಫೈಸ್ ಎಲ್ಲ ಏನಿಲ್ಲ. ಸೊ ಅವರು ಏನು ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದರು ನನ್ನ ಮದುವೆ ಆಗೋ ಟೈಮಿಂದ. ಆವಾಗ ಒಂದು ಕಮಿಟ್ಮೆಂಟ್ ಮಾಡಿದ್ದೆ, ಇವತ್ತಿದ್ರೆ ನಿನ್ಗೊಂದು ಸ್ಟುಡಿಯೋ ಮಾಡಿಕೊಡ್ತೀನಿ ಅಂತ. ಅದು ದೇವರ ಆಶೀರ್ವಾದದಿಂದ ಇವತ್ತಾಗಿದೆ. ಸೊ ಇದೇ ಥರ ಎಂಕರೇಜ್ಮೆಂಟ್ ಇರಲಿ ನಿಮ್ಮದು. ಹೆಣ್ಮಕ್ಳನ್ನ ಅವ್ರು ಯಾವ ಫೀಲ್ಡಲ್ಲಿ ಇದ್ದಾರೆ, ಒಳ್ಳೆ ಫೀಲ್ಡಲ್ಲಿ, ಅದಕ್ಕೆ ಯಾವತ್ತೂ ಎಂಕರೇಜ್ ಮಾಡಿ. ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತ ಮಾಡೋಕ್ಕೋಗಬೇಡಿ. ಕಲೆನ ಬೆಳೆಸಿ. ಅವ್ರಿಗೇನು ಡ್ರಾಯಿಂಗ್ ಬರುತ್ತಾ, ಇಲ್ಲ ಓದೋದಲ್ಲಿ ಇಂಟ್ರೆಸ್ಟ್ ಇದೆ, ಸ್ಪೋರ್ಟ್ಸಲ್ಲಿದೆ, ಎಂಕರೇಜ್ ಮಾಡಿ. ಅವ್ರಿಗೆ ಎಂಕರೇಜ್ ಮಾಡಬೇಕು, ಮುಂದೆ ಎಂಕರೇಜ್ ಮಾಡಿ ಇದೇ ಥರ ಬೆಳೆಸ್ಬೇಕು ಹೆಣ್ಮಕ್ಳನ್ನ. ಅದೇ. ಥ್ಯಾಂಕ್ ಯು. ಫೈನಲ್ ಆಗಿ ಥ್ಯಾಂಕ್ ಯು ಪೇರೆಂಟ್ಸ್. ನೀವೆಲ್ಲರ ಸಪೋರ್ಟು ಎನ್ಕರೇಜ್ಮೆಂಟ್ ಇಲ್ಲ ಅಂದರೆ ಇವತ್ತು ಈ ದಿನ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ನಾನು ಫಸ್ಟ್ ಡೇ ನನ್ನ ನಂಬಿ ಲಕ್ಷ್ಮಿ, ಗಾಯತ್ರಿ ಅಕ್ಕ ಎಲ್ಲ ನಾನು ಏನಂತಲೇ ಗೊತ್ತಿಲ್ಲ ಕ್ಲಾಸ್ ಮಾಡ್ತೀನಿ ಅಂತ ತಕ್ಷಣ ಫಸ್ಟು ಮಕ್ಕಳನ್ನ ಕಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎನ್ಕರೇಜ್ಮೆಂಟು, ನೀವು ಅವಾಗ ಆ ಒಂದು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ನನಗೆ ಆ ನಂಬಿಕೆ ಬರ್ತಾಯಿತ್ತೋ ಇಲ್ವೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಒಬ್ರಿಲ್ಲಿದ್ದಾರೆ, ಇನ್ನೊಬ್ರು ಬಂದಿಲ್ಲ. ಅವರು ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ, ಸಿಲ್ವಿಯಾ ಆ್ಯಂಡ್ ರಮ್ಯಾ. ನಾವಿಬ್ಬರು ಅಕ್ಕ ಹತ್ರ, ನನಗಿಂತ ಸೀನಿಯರ್ ರಮ್ಯಾ, ಶಿ ವಾಸ್ ಟೀಚಿಂಗ್ ಮೀ. ಇವಾಗ ಅವ್ರದ್ದು ಕ್ಲಾಸಸ್ ಮಾಡ್ತಿದ್ದಾರೆ ದೊಮ್ಲೂರು ಮತ್ತು ಬೇರೆ ಬೇರೆ ಬ್ರಾಂಚಲ್ಲಿ. ಸಿಲ್ವಿಯಾ ಇಸ್ ಹಿಯರ್. ಸಿಲ್ವಿಯಾ ಸಹಿತ ತುಂಬ ಬ್ರಾಂಚಸ್ನಲ್ಲಿ ಕ್ಲಾಸಸ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಅವ್ರ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಶಿ ಈಸ್ ಮ್ಯಾರೇಜ್, ಶಿ ಈಸ್ ಹ್ಯಾವಿಂಗ್ ಚಿಲ್ಡ್ರನ್, ಹಸ್ಬೆಂಡ್ ಇದ್ದಾರೆ, ಫ್ಯಾಮಿಲಿ ಇದೆ. ಮತ್ತು ನನಗಿಂತ ಆ್ಯಕ್ಚುಲಿ ಬ್ಯುಸಿ ಇದ್ದಾರೆ ಅವರೆಲ್ಲ. ಆ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ನೀವು ನನಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಲವ್ ಸಿಲ್ವಿಯಾ. ನಮ್ಮ 3 ಜನದಲ್ಲಿ ಆ ಕಾಂಪಿಟೇಷನು, ಇವರಿಗೆ ಈ ಪ್ರೋಗ್ರಾಮ್ ಹೇಳಿಬಿಟ್ರೆ ನಮಗಿಂತ ಮುಂದುವರಿತಾರೆ, ಆ ಥರ ಒಂದು ಭಾವನೆನೇ ಇಲ್ಲ. ಏನಾದರೂ ಒಂದು ಡ್ಯಾನ್ಸಲ್ಲಿ ಡೌಟ್ ಏನಾರು ಇದ್ದು ಅಕ್ಕನ ರೀಚ್ ಮಾಡೋಕ್ಕಾಗಿಲ್ಲ, ಅರ್ಜೆನ್ಸಿ ಇದ್ದರೆ ಎನಿ ಟೈಮ್ ಕಾಲ್ ಮಾಡಿದ್ರೆ ಇಬ್ಬರು ನನಗೆ ಆಕ್ಸೆಸಿಬಲ್ ಇರ್ತಾರೆ. ಪ್ರೋಗ್ರಾಮ್ಸ್ ಔಟ್ ಆಫ್ ಸ್ಟೇಷನ್ ಏನಾರು ಇದ್ದರೆ ದೇ ವಿಲ್ ಡಿಸ್ಕಸ್ ವಿತ್ ಅಸ್. ಅಕ್ಕ ಜೊತೆ ಡಿಸ್ಕಸ್ ಮಾಡ್ತೀವಿ. ಸೊ ಒಬ್ಬರ ಹತ್ರ ಇನ್ನೊಬ್ರು ಮುಚ್ಚಿಡೋ ಅಂಥದ್ದೇ ಇಲ್ಲ. ಇಟ್ಸ್ ಜಸ್ಟ್ ಲೈಕ್ ಮ್ಯೂಚುವಲ್ ಆಗಿ ವಿ ಆರ್ ಟ್ರೈಂಗ್ ಟು ಗ್ರೋ ಆ್ಯಂಡ್ ಹೆಲ್ಪಿಂಗ್ ಈಚ್ ಆ್ಯಂಡ್ ಎವ್ರಿ ಒನ್. ಸೊ ಥ್ಯಾಂಕ್ ಯು ಸಿಲ್ವಿಯಾ, ಥ್ಯಾಂಕ್ ಯು ರಮ್ಯಾ ಆಲ್ಸೋ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.